ಇಂಟರ್ನ್ಯಾಷನಲ್ ನಂಬರ್ 1 ಚಾನಲ್. ಅದಕ್ಕೆಲ್ಲ ಒಂದು 10 ಮಿಲಿಯನ್ 20 ಮಿಲಿಯನ್ 500 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅಷ್ಟು ದೊಡ್ಡ ಚಾನಲ್ಸ್ ಅಲ್ಲಿ ನಂದು ಇಂಟರ್ವ್ಯೂ ಬರುತ್ತೆ. ಸುಮಾರು ಎಷ್ಟು ದೇಶಗಳು ಸುತ್ತಿದ್ದೀರಾ ಸರ್ ತಾವು? ನಾನು ಪಾಸ್ಪೋರ್ಟೇ ಇಲ್ಲ, ಮಿಸ್ಸಸ್ ಪ್ರಾಬ್ಲಮ್ ಇಂದ ನಂದು ಲಾಕ್ ಆಗಿದೆ, ಅದರಿಂದ ನಾನು ಫಾರಿನ್ ಹೋಗಕ್ ಆಗ್ತಿಲ್ಲ. ಅದೊಂದು ಕಾರಣ. ಇನ್ನೊಂದು ನಂಗೆ ಇಂಗ್ಲಿಷ್ ಬರಲ್ಲ, ಅದೊಂದು ಕಾರಣ. ನಾನು ಏರೋಪ್ಲೇನೇ ಹತ್ತಿಲ್ಲ. ವಾಟರ್ ಬಾಲ್ ಏನಿದೆ ಅಂತ ನೋಡ್ಬೋದಾ? ಬರೀ ಅವಾರ್ಡೇ ಮೇಡಮ್, ಇನ್ನೇನು ಇರಲ್ಲ. ಬರೀ ಅವಾರ್ಡ್ಸೇ, ಏನು ಬಟ್ಟೆ ಗಿಟ್ಟೆ ಇರಕ್ ಚಾನ್ಸೇ ಇಲ್ಲ. ಬರೀ ಅವಾರ್ಡ್ಸೇ ಎಲ್ಲ ದೊಡ್ಡ ದೊಡ್ಡ. ನನಗೆ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ. ಅದನ್ನ ಒಳಗಡೆ ಹಾಡ್ಕೊಂಡ್ ನಗ್ತಾರೆ ಗಿಲ್ಲಿಯವರೆಲ್ಲ. ಅದನ್ನ ದಯವಿಟ್ಟು ತೋರಿಸ್ತೀನಿ. 1 ಸೆಕೆಂಡ್ ಟೈಮ್ ಕೊಟ್ರೆ ಎಲ್ಲ ಕೆಳಗೆ ಇಳಿಸ್ಬೋದಾ? ಎಲ್ಲ ತೋರಿಸಿ ಸರ್, ದಯವಿಟ್ಟು. ಯಾಕಂದ್ರೆ ಅಲ್ಲಿ ಹಾಡ್ಕೊಂತಾರೆ ನನ್ಗೆ ಹೆಮ್ಮೆಯ ಕರ್ನಾಟಕ ರತ್ನ ಬಂದಿದೆ ಅಂದ್ರೆ. ಇದು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಇದೆ. ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಮಾತಾಡಲ್ಲ, ನನಗೆ ಹಿಂದಿ ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಅದಕ್ಕೆ ಇದನ್ನ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ನನ್ಗೆ ಆಡ್ಕೊಳ್ತಾರೆ, ಇದು ಬರಕ್ ಚಾನ್ಸೇ ಇಲ್ಲ ಅಂತ. ಇದನ್ನ ಮೈಸೂರು ರಾಜ ಒಡೆಯರು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಹತ್ರ ಒಂದು ಪ್ರಾಣಿ ಪಕ್ಷಿಗಳದ್ದು ಒಂದು ಸ್ವಾಮೀಜಿದ ಆಶ್ರಮ ಇದೆ, ಆ ಆಶ್ರಮದಲ್ಲಿ ನನಗೆ ಕೊಡ್ತಾರೆ. ಇದು ನನಗೆ ಬಂದಿರೋದ್ರಲ್ಲಿ ತುಂಬಾ ದೊಡ್ಡ ಅವಾರ್ಡ್ ಇದು. ಆಮೇಲೆ ಎಲ್ಲ ಮಿನಿಸ್ಟ್ರು, ಸ್ವಾಮೀಜಿಗಳು, ಹೈ ಎಂಡ್ MLAಗಳು ಎಲ್ಲಾರು ಬಂದು ಅವರು ನನ್ಗೆ ಇದನ್ನ ಅವರ ಸಮ್ಮುಖದಲ್ಲಿ ಕೊಡ್ತಾರೆ. ಮೈಸೂರು ರಾಜ ಒಡೆಯರು ಆಗ್ತಾನೆ ವಿನ್ ಆಗಿರ್ತಾರೆ. ಆ ಟೈಮಲ್ಲಿ ಡೇಟು ಅಲ್ಲೇ ಎಲ್ಲೋ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಇದನ್ನ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಆಡ್ಕೊಂತಾರೆ, ನೀನ್ ಯಾರು ದೊಡ್ಡ ಮನುಷ್ಯ ಅಂತ ನೀನ್ ಕೊಡ್ತಾರೆ ಅಂತ. ಆದ್ರೆ ನಾನು ಅಲ್ಲಿ ಅವ್ರಿಗೆ ಹೇಳಿ ನಮ್ಸಷ್ಟ ಪರಿಸ್ಥಿತಿ ನೆಸಿಟಿ ಇರಲ್ಲ. ಅವ್ರು ಬಂದ್ಮೇಲೆ ಅವರೇ ತಿಳ್ಕೊಂಡು ಗೊತ್ತಾಗ್ಲಿ ಅಂತ ನಾನು ಇದು ಮಾಡ್ತೀನಿ ಸರ್. ಇದು ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್. ಯಾಕಂದ್ರೆ ಕನ್ನಡದಲ್ಲಿ ನಾನು USA ಇಂದ ಬರ್ಲಿ, ರಷ್ಯಾ ಅಂತ ಬರ್ಲಿ, ಬೇಕಾದ್ರೆ ಕನ್ನಡದಲ್ಲೇ ಮಾತಾಡೋದು. ನೀವು ಬೇಕಾದ್ರೆ ಡಬ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ ಮ್ಯೂಸಿಕ್ ಕೊಟ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅಂತ. ಎಲ್ಲೋದ್ರು ಕನ್ನಡನೇ ಮಾತಾಡ್ತೀನಿ. ನಾನು ಓದಿರೋದು ಕನ್ನಡ ಮೀಡಿಯಮ್ಮು, ನಾನು ಡಿಗ್ರಿ ಪಾಸ್ ಆಗಿರೋದು, ಫೇಲ್ ಆಗಿರೋದು ಕನ್ನಡ ಮೀಡಿಯಮ್ಮು. ಅದರಿಂದ ನಾನು ಎಲ್ಲೋದ್ರು ಕನ್ನಡ ಮಾತಾಡ್ತೀನಿ ಅಂತ. ಇದು ತುಂಬಾ ದೊಡ್ಡದು, ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್. ಇದು ಕನ್ನಡ ಬಗ್ಗೆ ನನ್ಗಿರೋ ಪ್ರೀತಿ ಅಭಿಮಾನದ ಬಗ್ಗೆ ನನಗೆ ಜನತೆಗಳು ಕೊಟ್ಟಿರೋದು. ಇದು ತುಂಬಾ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲ ದೊಡ್ಡ ಹೈ ಎಂಡ್ ಅವರೇ ಕೊಟ್ಟಿರೋದು. ಅದೇ ಬೇರೆ ವರ್ಷ, ಇದೇ ಬೇರೆ ವರ್ಷ. ಅದ್ರ ಡೇಟ್ ನೋಡ್ಕೊಳ್ಳಿ, ಇದು ಬೇರೆ ಡೇಟ್ ನೋಡ್ಕೊಳ್ಳಿ. ಇಲ್ಲಿ ರಾಜ್ಯ ವಿಭೂಷಣ ಪ್ರಶಸ್ತಿ ಅದೇ ಫಂಕ್ಷನ್, ಆದ್ರೆ ಅಲ್ಲಿ ಬೇರೆ ಹೆಮ್ಮೆಯ ಕರ್ನಾಟಕ ರತ್ನ ಅಂತಿದೆ. ಇಲ್ಲಿ ರಾಜ್ಯ ವಿಭೂಷಣ ಪ್ರಶಸ್ತಿ, ಇದು ಬೇರೆ ಇಯರು, ಅದು ಬೇರೆ ಇಯರು. ಆದ್ರೆ ಆಲ್ಮೋಸ್ಟ್ ಇದು ಅವರೇ ನಡೆಸಿರೋದ್ರಿಂದ ಒಂದೇ ತರ ಕಾಣಿಸುತ್ತೆ. ಆದ್ರೆ ಇದು ಬೇರೆ ವರ್ಷ, ಅದು ಬೇರೆ ವರ್ಷ. 2 ಅವಾರ್ಡ್ ಅವರಿಂದ ನನಗೆ ಬಂದಿದೆ. ಸೂಪರ್ ಸರ್, ಒಳ್ಳೊಳ್ಳೆ ಅವಾರ್ಡ್ ಗಳು ತಗೊಂಡಿದ್ದೀರಾ. ಮೇಡಮ್ ಇನ್ನ 15 ಮೂಟೆ ಇದೆ. 15 ಮೂಟೆ ಇದೆ. ಮೊನ್ನೆ ಸುಮ್ನೆ ಅದ ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂತ ಬೈದ್ರು ಅಂತ ಸುಮ್ನೆ ಬಿಸಾಕಕ್ ಹೋದ್ರೆ ಯಾರೋ ಬಂದ್ಬಿಟ್ಟು ಇದೆಲ್ಲ ಇತ್ತಾಳೆ ಯಾಕೆ ಬಿಸಾಕ್ತೀರಾ ಅಂದ್ರು. ಸುಮ್ನೆ ಕರ್ದಿ ಮಾರಿದ್ದು 13,000 ರೂಪಾಯಿ ಸಿಕ್ತು. 13,000 ರೂಪಾಯಿ ಬರೀ ಕಪ್ಗಳಿಗೆ. ಆದ್ರೆ ಅದಕ್ಕಿಂತ 10ರಷ್ಟು ನನ್ ಕೆಲ್ಸದವ್ರಿಗೆ ದಾನ ಮಾಡ್ಬಿಟ್ಟಿದೀನಿ. ಅದೆಲ್ಲ ಗೊತ್ತಿರ್ಲಿಲ್ಲ ಇತ್ತಾಳೆದು ವ್ಯಾಲ್ಯೂ ಇರುತ್ತೆ ಅಂತ. ಅದೆಲ್ಲ ಇಟ್ಕೊಂಡಿದ್ರೆ ಅದೇ 50,000 ಬರ್ತಿತ್ತು ಏನೋ ಗೊತ್ತಿಲ್ಲ. ನಿಮಗೆ ಅಷ್ಟ ಐಟಮ್ ಮೂಟೆ ಕಪ್ಗಳು ಇಡಕ್ ಜಾಗ ಇಲ್ಲದೆ ಮಾರ್ದೆ. ಮೊನ್ನೆ ಗೋಲ್ಡ್ ತರ ಇಲ್ಲ, ಸಿಲ್ವರ್ ಗೋಲ್ಡ್ ಎಲ್ಲ ಇಲ್ಲ. ಅಲ್ಲ ಇಷ್ಟೊಂದು ಅವಾರ್ಡ್ ಗಳು ಬಂದಿದೆ ಅಲ್ಲ, ಇದ್ರೂ ಇರ್ಬೋದು ಅಂತ ಕೇಳಿದೆ. ಇದು ಪವರ್ ಟಿವಿ ಚಾನಲ್ ಅವರು ಸಿದ್ದರಾಮಯ್ಯ ಎಲ್ಲಾರು ಬಂದಿದ್ದಾಗ ಅವ್ರು ಕೊಟ್ಟಿದ್ದ ಅವಾರ್ಡ್ ಇದು. ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನಗೆ ರೆಕಾರ್ಡ್ ಕೊಟ್ಟಿರೋದು ಸರ್ಟಿಫಿಕೇಟ್ ಇದು. ಇದು ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಬಂದಿರೋದು ಒಂದು ದೊಡ್ಡ ಫಂಕ್ಷನ್ ಅಲ್ಲಿ. ಅಂದ್ರೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ. ಏನಕ್ಕೆ ಅಂದ್ರೆ ಒಂದು ಹೀರೋ ಹೀರೋಯಿನ್ ಬಂದಿರ್ಲಿ, ಒಂದು ಫಂಕ್ಷನ್ ಅಲ್ಲಿ ಮಿನಿಸ್ಟರ್ಸ್ ಬಂದಿರ್ಲಿ, ಸ್ವಾಮೀಜಿ ಬಂದಿರ್ಲಿ, ಎಲ್ಲಾರ ಮುಂದೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಕೈಯಲ್ಲಿ ಓಲ್ ಇವೆಂಟ್ ನ ಲಾಂಚ್ ಮಾಡಿಸ್ತಾರೆ. ಕಾರಣ ಏನಂದ್ರೆ ಅವ್ರು ಬಂದ್ ಹೋಗಿದ್ದು ಪಕ್ಕದ ರೋಡ್ಗೂ ನ್ಯೂಸ್ ಆಗಲ್ಲ, ಅಲ್ಲಿ ಬಂದವ್ರು ಅಷ್ಟೇ ಮಾತಾಡ್ತಾರೆ, ಅವ್ರ ಇನ್ಸ್ಟಾಗ್ರಾಮ್ ಅಷ್ಟೇ ಓಡುತ್ತೆ. ಆದ್ರೆ ನಾನ್ ಬಂದ್ ಹೋದ್ರೆ ಒಂದು ಚಿಕ್ಕ ಫಂಕ್ಷನ್ ಹಿಂದಿನ ದಿವಸ ಕರೆದಿರ್ತಾರೆ, ಬರೀ ಏನು 1 ದಿವಸ ಹಿಂದೆ ಕಾಟಾಚಾರ ಕರೆದಿರ್ತಾರೆ. ಅವ್ರನ್ನೆಲ್ಲ ಪ್ರೊಫೆಷನಲ್ ಆಗಿ 1 ತಿಂಗಳು 2 ತಿಂಗಳ ಮುಂಚೆನೆ ಕರೆದಿರ್ತಾರೆ. ನಾನು ಕಾಟಾಚಾರ ಬಂದಿದ್ದು ದೋಹಾ, ಕತ್ತಾರ್, USA ವರ್ಗೂ 1 ನೈಟ್ ಅಲ್ಲಿ ನ್ಯೂಸ್ ಮಾಡ್ತೀನಿ. ಆ ಕಾರಣದಿಂದ ಸೆಲೆಬ್ರಿಟಿಗಳೇ ನಿಮ್ ಮುಂದೆ ವೇಸ್ಟ್. ಸೆಲೆಬ್ರಿಟಿಗಳಿಗೆ ನೀ ಸೆಲೆಬ್ರಿಟಿ ಅಂತ ಇದು ಅವಾರ್ಡ್ ಕೊಟ್ಟಿರೋದು. ಇದನ್ನ ಝೂಮ್ ಮಾಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್, ನೀವು ನೋಡಿ ಇಲ್ಲಿ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಕೊಟ್ಟಿರೋದು ನನ್ಗೆ.
ಓಕೆ. ಈ ತರ 3 ಕಡೆ ಕೊಟ್ಟಿದ್ದಾರೆ ಸೇಮ್ ಅವಾರ್ಡ್. ಯಾವ್ದಾದ್ರು ಪ್ರೈಸ್ ಅಮೌಂಟ್ ಬಂದಿದೆನಾ ಸರ್ ಅಥವಾ ಹೇಗೆ? ಅದೆಲ್ಲ ಹೇಳಿದ್ರೆ ಶಾಕ್ ಆಗ್ತೀರಾ. ಹಾ, ಅದೆಲ್ಲ ಹೇಳಿ ಈಗ sir, prize amount ಹೇಳಿ. ಕೂತ್ಕೊಂಡು ಹೇಳ್ತೀನಿ, ಕುತ್ಕೊಂಡು ಕೂತ್ಕೊಂಡು ಹೇಳ್ತೀರಾ? ಓಕೆ. ಇದೆಲ್ಲ ಮೂವಿ ಫಂಕ್ಷನ್ ಗೆ ಪ್ರಮೋಷನ್ ಕರೆದಿರೋದು. ಓಕೆ, ನಿಮ್ಮನ್ನ ಪ್ರಮೋಷನ್ ಈವನ್ ಹಿಂದಿ ಸಿನಿಮಾಗಳಿಗೂ ಕರೆದಿದ್ದಾರಾ ಸರ್ ನಿಮಗೆ ಪ್ರಮೋಷನ್ಗೆ? ಎಲ್ಲ ಇವ್ರೆ ಶಾರುಖ್ ಖಾನ್ ದಕ್ಕೆ ಕರೆದಿದ್ದಾರೆ. ಹಾ, ಮೀಟ್ ಮಾಡಿದಿರಿ ಶಾರುಖ್ ಖಾನ್? ಎಲ್ಲ 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 ಇಲ್ಲ. ಓಕೆ. ಇದು ಇಂಡಿಯನ್ ಲೆಜೆಂಡರಿ ಅವಾರ್ಡ್. ಅಂದ್ರೆ ನಾನು ತುಂಬಾ ಸೇವೆ ಮಾಡಿದೀನಿ, ಆಮೇಲೆ ತುಂಬಾ ಫೇಮಸ್ ಆಗಿದ್ದೀನಿ ಅಂತ ಇಂಡಿಯನ್ ಲೆಜೆಂಡರಿ ಅವಾರ್ಡ್ ಸಿಗುತ್ತೆ. ಅದು ಎಸಾಟೋ ಅಂತ ಒಂದು ವೈಟ್ ಫೀಲ್ಡ್ ದೊಡ್ಡ ಹೋಟ್ಲ್ ಅಲ್ಲಿ ಬರೀ ಅವಾರ್ಡ್ ಗಳೇ ಇಟ್ಟಿದೀನಿ. ಆದ್ರೆ ಬರೀ ಅವಾರ್ಡ್ ಗಳೇ. ಎಲ್ಲಾರ ಮನೆಯಲ್ಲೂ ಈ ತರ ತೆಗೆದ್ರೆ ಬರೀ ಬಟ್ಟೆಗಳು ಕಾಣಿಸುತ್ತೆ, ಶೂಗಳು ಕಾಣಿಸುತ್ತೆ, ಅವ್ರದ್ದು ಏನೇನೋ ಐಟಮ್ ಕಾಣುತ್ತೆ. ಇಲ್ಲಿ ಇದೊಂದು ಸೆಂಟ್ ಬಾಟ್ಲು ಬಿಟ್ರೆ ಇನ್ ಎಲ್ಲಾ ಅವಾರ್ಡ್ಗಳು ಬಂದಿರೋದು. ಇದು ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿರೋದು, ಪುನೀತ್ ರಾಜ್ಕುಮಾರ್ ಅವಾರ್ಡ್. ಇದು ಬಂದು ಚೀಫ್ ಗೆಸ್ಟ್ ಆಗಿ ಯಾವ್ದೋ ಕರೆದಿದ್ರು ಅದರಲ್ಲಿ. ಇದು ನನ್ನ ಮಗಂದು ಸ್ಕೂಲ್ ಎಲೆಕ್ಷನ್, ಅದಕ್ಕೆ ರೋಡ್ ಅಲ್ಲಿ ಪಾಂಪ್ಲೆಟ್ ಆ ಲೆವೆಲ್ಗೆ ವೋಟ್ ಕೇಳೋದಕ್ಕೆ ನಾನು ಅವನ್ನ ಪ್ರಮೋಷನ್ ಮಾಡಕ್ಕೆ. ಇದು ಅವನು ಸ್ಕೂಲಲ್ಲಿ ಇದ್ದ 8ನೇ ಕ್ಲಾಸಲ್ಲಿ ಎಲೆಕ್ಷನ್ ನಿಂತಿದ್ದ, ಕ್ಲಾಸ್ ಲೀಡರ್ ಆಗಿ. ಸ್ಕೂಲಲ್ಲಿ ಇದಕ್ಕೋಸ್ಕರ ಒಂದಿನ ಅವನ್ನ ಸ್ಕೂಲಿಂದ ಆಚೆ ಹಾಕಿದ್ರು, ಕರೆದು ಉಗಿದ್ಬಿಟ್ಟು. ಏನಕ್ಕಂದ್ರೆ ಹಿಂಗೆ ಬ್ಯಾನರ್ ಕಟ್ಔಟ್ ಹಾಕು ಅಂತ ಕೂತಿದ್ದ ನನ್ ಮಗ 8ನೇ ಕ್ಲಾಸ್ ಅಲ್ಲಿ. ಇದು ವೋಟ್ ಏನಕ್ ಮಾಡ್ಬೇಕು, ಅವನಿಗೆ ವೋಟ್ ಹಾಕಿ ಅಂತ ಸ್ಕ್ಯಾನ್ ಮಾಡಿದ್ರೆ ಅವನು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ. ಈ ತರ ತಲೆ ಉಪಯೋಗಿಸಿ ಒಂದು ಎಲೆಕ್ಷನ್ ಗೆ ಒಂದು ಸ್ಕೂಲ್ ಸುತ್ತಮುತ್ತ ರೋಡ್ ಅಲ್ಲಿ ಗೋಡೆಗೆ ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ದೇವೇಗೌಡ ಪೆಟ್ರೋಲ್ ಬಂಕ್ ಪಕ್ಕ. ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತ. ಇದು ಕನ್ನಡ ಸಂಘದವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೊಟ್ಟಿರೋದು. ಅಂದ್ರೆ ಅಷ್ಟು ನಾನು ಕನ್ನಡದ ಬಗ್ಗೆ ಅಭಿಮಾನ ಹೊಂದಿರೋದ್ರಿಂದ ಈ ತರ ಅವಾರ್ಡ್ಸ್ ತುಂಬಾ ಇದೆ. ಇದ್ ಬಿಟ್ಟು ಸೂಪರ್ ಸ್ಟಾರ್ ಅಂತ, ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ, ಆಮೇಲೆ ಕ್ರೌಡ್ ಪುಲ್ಲರ್ ಅಂತ, ಆಮೇಲೆ ಮೀಡಿಯಾ ಪುಲ್ಲರ್ ಅಂತೆಲ್ಲ ಅವಾರ್ಡ್ ಬಂದಿದೆ. ಆದ್ರೆ ನಾನು ಬರೋ ಕಡೆ ಮೂವಿ ಅವ್ರಿಗೆ ಈಗ ನಾನು ಬಳ್ಳಾರಿಲಿ ಸ್ಯಾಂಪಲ್ ಹೇಳ್ತೀನಿ. 21ನೇ ತಾರೀಕು ಬಂದು ಮಂಗ್ಲಿ ಸಿಂಗರ್ ಬಂದಿರ್ತಾರೆ. ಅದ್ರ ಜೊತೆಗೆ ಇನ್ನ ಕನ್ನಡದವರು ಆಕ್ಟರ್ಸ್ ಎಲ್ಲ ಬಂದಿರ್ತಾರೆ. ಅವ್ರಿಗೆ 3000 ಜನ ಸೇರಿರ್ತಾರೆ, 7-8 ಮೀಡಿಯಾ ಸೇರಿರುತ್ತೆ. ನೆಕ್ಸ್ಟ್ ಡೇ ಅದೇ ಸ್ಟೇಜು ಅದೇ ಜಾಗಕ್ಕೆ ನನಗೆ 1.5 ಲಕ್ಷ ಜನ ಸೇರಿರ್ತಾರೆ, 300 ಮೀಡಿಯಾ ಬಂದಿರುತ್ತೆ. ಅವ್ರು ಬಂದೋಗಿದ್ ಪಕ್ಕದ ರೋಡಲ್ಲೂ ಯಾರು ಮಾತಾಡಿರಲ್ಲ, ನ್ಯೂಸ್ ಆಗಿರಲ್ಲ. ನಾನ್ ಬಂದೋಗಿದ್ದು 5-6 ವರ್ಷ ಆದ್ರೂ ಒಂದು ಕೀಪ್ಯಾಡ್ ಫೋನ್ ಇಂದ ಮಿನಿಸ್ಟ್ರು ವರ್ಗುನು ದಿನಕ್ಕೆ 100 ಜನರು ನೆನ್ಸ್ಕೊಂತಾರೆ. ಆಮೇಲೆ ಅವತ್ತಿಂದು ಒಂದು 300 ಚಾನಲ್ ಹೋಗಿ ಆಚೆ ರೊಟೇಷನ್ ಆಗಿ ಫುಲ್ ಒಂದು 600-700 ಚಾನಲ್ ವರ್ಗು ರೊಟೇಷನ್ ಆಗಿರುತ್ತೆ. ಆ ಲೆವೆಲ್ಗೆ ನಾನು ಕ್ರೌಡ್ ಫುಲ್ ಮಾಡ್ತೀನಿ. ಬೇರೆಯವರು ತಗೊಂಡು ಕಾಸು ಕೊಟ್ಟು ಮೀಡಿಯಾ ಅವ್ರನ್ನ ಕರ್ಸ್ಕೊಂಡು ಪ್ರಮೋಷನ್ ಮಾಡಿ ಅಂದ್ರು ಎಲ್ಲ ಚಿಕ್ಕ ಚಾನಲ್ ಬರುತ್ತೆ. ಆದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಟಾಪ್, ಆ ತರ ಟಾಪ್ ಅಂಡ್ US ಎಲ್ಲ ಇರುತ್ತೆ. ದ ಸನ್ ಅಂತ ಆ ತರ ನ್ಯೂಸ್ ಚಾನಲ್ ಎಲ್ಲ ಇಂಟರ್ನ್ಯಾಷನಲ್ ನಂಬರ್ 1 ಚಾನಲ್. ಅದಕ್ಕೆಲ್ಲ ಒಂದು 10 ಮಿಲಿಯನ್ 20 ಮಿಲಿಯನ್ 500 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅಷ್ಟು ದೊಡ್ಡ ಚಾನಲ್ಸ್ ಅಲ್ಲಿ ನಂದು ಇಂಟರ್ವ್ಯೂ ಬರುತ್ತೆ. ಸುಮಾರು ಎಷ್ಟು ದೇಶಗಳು ಸುತ್ತಿದ್ದೀರಾ ಸರ್ ತಾವು? ನಾನು ಪಾಸ್ಪೋರ್ಟೇ ಇಲ್ಲ, ಮಿಸ್ಸಸ್ ಪ್ರಾಬ್ಲಮ್ ಇಂದ ನಂದು ಲಾಕ್ ಆಗಿದೆ. ಅದರಿಂದ ನಾನು ಫಾರಿನ್ ಹೋಗಕ್ ಆಗ್ತಿಲ್ಲ. ಅದೊಂದು ಕಾರಣ. ಇನ್ನೊಂದು ನಂಗೆ ಇಂಗ್ಲಿಷ್ ಬರಲ್ಲ, ಅದೊಂದು ಕಾರಣ. ನಂದು ಪಾಸ್ಪೋರ್ಟ್ ಇದೆ ಆದ್ರೆ ಲಾಕ್ ಆಗಿದೆ, ಹೋಗಕ್ಕಾಗಲ್ಲ. ನಾನು ಏರೋಪ್ಲೇನೇ ಹತ್ತಿಲ್ಲ. ನಾನು ಎಲ್ಲ ಅಲ್ಲಿಂದ ಬೇರೆ ಬಕ್ರಾಗಳು ಇಂಡಿಯಾ ಒಳಗೆ ತಂದಿರ್ತಾರೆ, ಅವರಿಂದ ನಾನು ತಗೊಳ್ತೀನಿ. ಅಂದ್ರೆ ಅಷ್ಟು ಹುಷಾರಾಗಿ ಇದ್ ಮಾಡ್ತೀನಿ. ಯಾಕಂದ್ರೆ ನಾನು ಎಷ್ಟೊಂದು ಸಂಸ್ಥೆಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ ಗೆ ಪ್ರೆಸಿಡೆಂಟ್, ಬ್ಯಾಂಗ್ಳೂರ್ ಕೆನಲ್ ಕ್ಲಬ್ ಗೆ ಪ್ರೆಸಿಡೆಂಟ್, ರಷ್ಯನ್ ಕೆನೆಲ್ ಯೂನಿಯನ್ ಗೆ ಪ್ರೆಸಿಡೆಂಟ್, ಆತರ ಎಷ್ಟೊಂದು ಸಂಸ್ಥೆಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಅದರಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತು. ಯಾಕಂದ್ರೆ ಇಂಪೋರ್ಟ್ ಮಾಡೋದು ಬ್ಯಾನ್ ಅಂತ. ಆದ್ರೆ ಕಂಡೋರ್ ಮಾಡಿ ಇಲ್ಲ 6 ತಿಂಗಳು 1 ವರ್ಷ ಆಗಿರುತ್ತೆ, ಅವ್ರ ಹತ್ರ ನಾನು ತಗೊಳ್ತೀನಿ. ಅದೇನು ಅಫೆನ್ಸ್ ಅಲ್ಲ. ಆ ಕಾರಣದಿಂದ ನಾನು ಇಂಡಿಯಾ ಒಳಗೆ ತಗೊಳ್ಳೋದು, ಆದ್ರೆ ಅದು ಇಂಪೋರ್ಟೇ ಆಗಿರುತ್ತೆ. ನಿಜವಾಗ್ಲೂ ಇದೆನಾ ಸರ್? 50 ನಿಜವಾಗ್ಲೂ ಅಷ್ಟು ಕೋಟಿ ಬೆಲೆ ಬಾಳುವಂತಹ ನಾಯಿಗಳು ಇದೆನಾ ಅಂತ ನಮಗೆ ಅದೇ. ಮೇಡಮ್, ಇವಾಗ ನಂದು ಬಟ್ಟೆ ಶರ್ಟ್ ನಿಮ್ಗೆ ತರ್ಲಿಲ್ಲ, ಸುದೀಪ್ ಸರ್ ಮುಂದೆ ಹಾಕಿದ್ದು 2,80,000. ಹೇಳಿದ್ರೆ ಜನ ನಕ್ಕಿದ್ರು, ಒಳಗಿರೋರು ಆಡ್ಕೊಂಡ್ರು. ಒಂದೊಂದು ಮೀಡಿಯಾಗ್ ಬಂದಾಗು ಬರೀ ಲೇಡೀಸ್ಗೆ ಕೈ ಕೊಟ್ಬಿಟ್ಟು, ಮೇಡಮ್ ನೀವೆಲ್ಲ ಬ್ಲೌಸ್ ಹೊಲಿಸ್ತೀರಾ, ಎಲ್ಲ ಮಾಡ್ತೀರಾ, ಆ ವರ್ಕ್ ಕ್ವಾಲಿಟಿಗೂ ಈ ವರ್ಕ್ ಕ್ವಾಲಿಟಿಗೂ ಅದಕ್ಕೆ ಎಷ್ಟು ತಗೊಳ್ತಾ ಇದ್ರು, ಇದಕ್ಕೆ ಅಷ್ಟೇ ತರ ಮಾಡಿದ್ರೆ ಎಷ್ಟು ತಗೊಳ್ತಾರೆ ಅಂತ ಅವ್ರ ಬಾಯಿಂದಾನೇ ಹೇಳ್ಸಿದೀನಿ. ಅವ್ರ ಕೈಗೆ ಎತ್ಕೊಂಡ್ಮೇಲೆ ನೋಡಿದ್ಮೇಲೆ ಆ ಫಿನಿಶಿಂಗು, ಆ ಕ್ವಾಲಿಟಿ, ಆ ವರ್ಕ್ ಅದೆಲ್ಲ ನೋಡ್ಬಿಟ್ಟು ಖಂಡಿತ 2,80,000 ಇದೆ ಅಂದ್ರು. ಆ ತರ ನಾನೀಗ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಇವಾಗ ನೋಡಿ ಅಲ್ಲಿ ಕರ್ನಾಟಕ ರತ್ನ ತೋರಿಸ್ದೆ, ಅಲ್ಲಿ ಒಳಗೆ ನಕ್ಕಿದ್ರು. ಇವ್ನ್ಗೆ ಯಾರು ದೊಡ್ಡ ಮನುಷ್ಯ ಅಂತ ಕೊಡ್ತಾರೆ ಅಂತ. ನನಗೆ ದೊಡ್ಡ ಮನುಷ್ಯರೇ ಕೊಟ್ಟಿದ್ದಾರೆ. ನನ್ನ ಹತ್ರ ಇದೇ ಹೇಳ್ತಾ ಇದ್ದೀನಿ. ಅದು ಒಂದಲ್ಲ 2 ಬಂದಿದೆ. ಬೇರೆ ವರ್ಷ 2 ಬಂದಿದೆ.
ಅವ್ರು ಅದನ್ನ ಕಿಂಡಲ್ ಆಗಿ ಮಾತಾಡ, ನನ್ಗೆ ಪ್ರೂವ್ ಮಾಡೋ ಇದಿಲ್ಲ. ಬೇಕಾದ್ರೆ ಅವ್ರು ತಿಳ್ಕೊಳ್ಳೋ ಕೆಪಾಸಿಟಿ ಇದ್ರೆ ಚಾಲೆಂಜ್ ಮಾಡ್ಕೊಂಡು ನನ್ ಮನೆ ಬಾಗ್ಲಿಗೆ ಬರ್ಲಿ, ವಿತ್ ಪ್ರೂಫ್ ತೋರಿಸ್ತೀನಿ. ಸರ್ ಸ್ಮೋಕ್ ಮಾಡೋದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ. ಸೇರ್ಸೋದು ಇಲ್ಲ, ಅವ್ರ ಸೇರ್ಸೋದು ಸ್ಮೆಲ್ಲು ಇಲ್ಲ. ಆಗಲ್ಲ, ನಾನು ಇದು ಇಲ್ಲ. ನಂಗೆ ಬಿಗ್ ಬಾಸ್ ಅಲ್ಲಿ ಕೇಳ್ತಾರೆ ಹೌದೌದು. ಸೇರ್ತೀರಾ ಅಂತ, ಪಕ್ಕದಲ್ಲಿರೋರು ಹೇಳ್ಕೊಡ್ತಾರೆ ಸುಮ್ನೆ ಹೂ ಹೂ ಅನ್ನಿ ಅಂತ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಹೂ ಅನ್ನಿ ಅಂತಾರೆ. ಅಂದ್ರೆ ಅವ್ರ ಕಾರಣ ಏನಂದ್ರೆ 5 ಸಿಗರೇಟ್ ಒಳಗ್ ಬಂದ್ರೆ ಮಿಕ್ದವ್ರಿಗೆ 5 ಎಕ್ಸ್ಟ್ರಾ ಸಿಗುತ್ತಲ್ಲ, ಅದಕ್ಕೆ ನಾನು ಅದಕ್ಕೆ ಬೇಡವೇ ಬೇಡಪ್ಪ, ನಂಗೆ ಎಂಕರೇಜು ಮಾಡಲ್ಲ, ನಂಗೆ ಸಿಗರೇಟ್ ಸೇದೋರ್ ಕಂಡ್ರೆ ಆಗಲ್ಲ, ಸವಾಸನೆ ಬೇಡ ಅಂದ್ಬಿಟ್ಟು ಇಲ್ಲ ಸರ್ ಬಿಲ್ಕುಲ್ ಇಲ್ಲ ಅಂತಾನೆ ಹೇಳ್ತೀನಿ, ಸೇದದೇ ಇಲ್ಲ ಅಂತಾನೆ ಹೇಳ್ತೀನಿ. ಸೂಪರ್.